ಯಾವನ್ಗಾರು ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರ PML ಅವ್ರನ್ನ ಅರೆಸ್ಟ್ ಮಾಡ್ಲಿ, ಅದು ಯಾರೇ ಆಗಿರ್ಬೋದು, ವಿ ವೆಲ್ಕಮ್ ಇಟ್. ಅದು ಕಾಂಗ್ರೆಸ್, ಬಿಜೆಪಿ, JDS 3 ಜನ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ. ಈ ರೀತಿ ಜಾತ್ರೆ ಮಾಡಕ್ಕೆ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ ವಿಶ್ವನಾಥ್ ಎಸ್ಟಾಬ್ಲಿಷ್ ಮಾಡಬಹುದು. 36 ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ 2010ರಲ್ಲಿ ಡಿನೋಟಿಫೈ ಮಾಡೋರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. 1 ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು? ಆಮೇಲೆ ಇನ್ನೊಂದು SITಗೂ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ, ಆಮಿಷಗಳು ಒಡ್ಡಿದ್ದಾರೆ ಅಂತ ಇದೆ. SIT ಮೇಲೆನೆ ತನಿಖೆ ಮಾಡಿಸ್ತಾ ಇದೀವಿ ನಾವು. ಈ ತರ ಹೆಸರುಗಟ್ಟದಿಂದ ನೀವೆಲ್ಲ ಇಷ್ಟು ಜನ ಬರ್ಲೇಬೇಕು, ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿ ಇರಕ್ಕೆ ಉಳಿಕೆ ಪ್ಲಸ್ ಒಬ್ಬೊಬ್ಬರಿಗೆ 2,000 ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ ಶಾಟ್ ಕಳಿಸಿದಾನೆ. ಇದ್ರಲ್ಲಿ ಏನೂ ಇಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಮೇಲೂ ತನಿಖೆ ಆಗ್ಬೇಕು. ಧರ್ಮಸ್ಥಳದ ಹತ್ಯಾಕಾಂಡ ವಿಚಾರವಾಗಿ SIT ಸ್ವಲ್ಪ ಮಟ್ಟಿಗೆ ಚುರುಕ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಆದ್ರೂ ನಮ್ಗೆ SIT ಮೇಲೆ ಸಂಪೂರ್ಣ ನಂಬಿಕೆ ಅಂತೂ ಇಲ್ಲೇ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಈ ಕಂಪ್ಲೇನೆಂಟ್ ತಂದಿರುವಂತ ಆ ಒಂದು ಹ್ಯೂಮನ್ ರಿಮೈನ್ ಏನಿತ್ತು ಅದು ಧರ್ಮಸ್ಥಳ ಸಂಬಂಧಪಟ್ಟಿದ್ದಲ್ಲ, ಫಾರಿನ್ ಆಬ್ಜೆಕ್ಟ್ ಅಂತ ಹೇಳಿತು. ಮತ್ತೆ ಹಾಗಾದ್ರೆ ಫಾರಿನ್ ಆಬ್ಜೆಕ್ಟ್ ಅಂದ್ರೆ ಎಲ್ಲಿಂದ ತಗೊಂಬಂದ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ, ಅದೊಂದು. ಎರಡನೇದಾಗಿ ನಮಗಿರೋ ಅನುಮಾನ ಏನು ಅಂತಂದ್ರೆ ಆ ಪ್ರಕರಣ ದಾಖಲಾಗಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆನಲ್ಲಿ. ಜುಲೈ 19ರವರೆಗೂ ಪೊಲೀಸ್ ಠಾಣೆಯ ಪೊಲೀಸರ ಬಳಿ ಆ ಒಂದು ಹ್ಯೂಮನ್ ರಿಮೈನ್ ಕಂಪ್ಲೇಂಟ್ ತಂದಂತ ಹ್ಯೂಮನ್ ರಿಮೈನ್ ಇತ್ತು. ಎರಡನೇದಾಗಿ ತದನಂತರ SITಗೆ ಬಂತು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಅವರು ಧರ್ಮಸ್ಥಳಕ್ಕೂ ಈ ಒಂದು ಹ್ಯೂಮನ್ ರಿಮೈನ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಮ್ ಡೌಟ್ ಏನು ಅಂತಂದ್ರೆ ಧರ್ಮಸ್ಥಳ ಪೊಲೀಸರೇನಾದ್ರೂ ಈ ಒಂದು ಐ ಥಿಂಕ್ ಆ ಒಂದು ಸ್ಕೆಲಿಟನ್ ಏನಾದ್ರೂ ಬದಲಾವಣೆ ಮಾಡ್ಬಿಟ್ರ, ಒಂದು ಇಲ್ಲ SIT ಅವ್ರು ಏನಾದ್ರೂ ಬದಲಾವಣೆ ಮಾಡ್ಬಿಟ್ರ, ಇವೆರಡು ಕೂಡ ನಮ್ಗೆ ಡೌಟ್ ಕಾಡ್ತಾ ಇದೆ. ಜೊತೆನಲ್ಲಿ ಧ್ವನಿ ಎತ್ತುವರ ಮೇಲೆ ಇಡೀ ತನಿಖೆ ಮಾಡ್ಬೇಕು. ಡನ್, ವಂಡರ್ಫುಲ್, ನಮಗೇನು ಸಮಸ್ಯೆ ಇಲ್ಲ. ಯಾವನ್ಗಾರು ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರ PML ಅವ್ರನ್ನ ಅರೆಸ್ಟ್ ಮಾಡ್ಲಿ, ಅದು ಯಾರೇ ಆಗಿರ್ಬೋದು, ವಿ ವೆಲ್ಕಮ್ ಇಟ್. ಬಟ್ ಪ್ಯಾರಲಲ್ಲಿ ನಮ್ದು ಒಂದು ಪ್ರಶ್ನೆ ಇದೆ, ನಮ್ದು ಒಂದು ಡಿಮ್ಯಾಂಡ್ ಇದೆ. ಏನ್ ಡಿಮ್ಯಾಂಡ್ ಅಂತಂದ್ರೆ ಈಗ ಧ್ವನಿ ಮಾಡೋರ್ಗೆ ಫಾರಿನ್ ಫಂಡಿಂಗ್ ಆಗಿದೆ ಅಂತ ನಿಮ್ಮ ಅನುಮಾನ ಇಡಿ ಬಿಡ್ತಾ ಇದ್ದೀರಾ, ಮಾಡ್ಲಿ, ಸಮಸ್ಯೆ ಇಲ್ಲ. ಸಮೀರ್ ಆಗಿರ್ಬೋದು ಅಥವಾ XYZ ಯಾರೇ ಆಗಿರ್ಬೋದು, ನಮ್ಮ ಮೇಲೆ ಆಗಿರೋ ತನಿಖೆ ಮಾಡಿ, ನಮ್ಗೇನ್ ಸಮಸ್ಯೆ ಇಲ್ಲ. ಪ್ಯಾರಲಲ್ಲಿ ಇಡಿ ಅವರು ಇದನ್ನು ತನಿಖೆ ಮಾಡಬೇಕು. 3 ಪಕ್ಷದವರು, JDS, BJP, ಕಾಂಗ್ರೆಸ್ 3 ಪಕ್ಷದವರು ಈ ತನಿಖೆ ಆಗಬಾರದು ಅಂತ ಸಾಕಷ್ಟು ಮೆರವಣಿಗೆಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ಫಾರಿನ್ ಫಂಡಿಂಗ್ ಆಗಿದ್ಯಾ, ಇವ್ರಿಗೆ ಫಂಡಿಂಗ್ ಯಾರು ಮಾಡಿದ್ದಾರೆ? ಆಮೇಲೆ ಎಷ್ಟೋ ಸಾರ್ವಜನಿಕರ ಮಾತು ಏನು ಅಂತಂದ್ರೆ ಇವ್ರಿಗೆ ಕೋಟಿ ಕೋಟಿ ಫಂಡಿಂಗ್ ಆಗಿದೆ, ಹಂಗಾಗಿ 1000 ಕೋಟಿ ಫಂಡಿಂಗ್ ಆಗಿದೆ. ಅದು ಕಾಂಗ್ರೆಸ್, ಬಿಜೆಪಿ, JDS 3 ಜನ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ. ಈ ರೀತಿ ಜಾತ್ರೆ ಮಾಡಕ್ಕೆ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ, ಏನೋ ಬಟ್ಟೆಗಳು ಹಾಕೊಂಡು ಡ್ಯಾನ್ಸ್ಗಳು ಡಿಂಗಡ ಡ್ಯಾನ್ಸ್ ಮಾಡಕ್ಕೆ, ಇದಕ್ಕೆಲ್ಲ ಫಂಡಿಂಗ್ ಆಗಿದೆ. ಹಾಗಾಗಿ ಇದಕ್ಕೆ ಇಡಿ ತನಿಖೆ ಆಗಬೇಕು ಅಂತ ನಾವು ಕೇಳಕ್ ಹೋಗಲ್ಲ. ಇಡಿಗೆ ಆಲ್ರೆಡಿ ಬರೆದು ಬಿಟ್ಟಿದೀವಿ ನಾವು. CBI ಇಡಿಗೆ 3 ಪಕ್ಷದಲ್ಲಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಈ ಒಂದು ತನಿಖೆ ನಡೀಬೇಕಾದ್ರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ಗಳು ಮಾಡೋದು, ಅಲ್ಲಿ ತಮ್ಮ ಪ್ರವೃತ್ತಿಯನ್ನೇ ತೋರಿಸೋದು, ಈ ಒಂದು SIT ತನಿಖೆನ ವಿರೋಧ ಮಾಡೋದು, ಅಲ್ಲೇನೋ ನಾವು ಡ್ಯಾಮೇಜ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರ. ಪ್ರತಿಯೊಬ್ಬರು ಕೂಡ ಫಂಡಿಂಗ್ ಆಗಿರುವಂತ ಸಾಧ್ಯತೆಗಳಿದೆ, ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದರ ತನಿಖೆಯನ್ನ CBI ಇಡಿ ಫಂಡಿಂಗ್ 3 ಪಕ್ಷದವರು ಒಂದಾಗಿದ್ದಾರೆ. ಕಾಂಗ್ರೆಸ್ ಅವರು ಹೇಳ್ತಾರೆ ಖಾಲಿ ಡಬ್ಬ ಅಂತ, ಬಿಜೆಪಿ ಅವರು ವಿಜಿ ಅಂತೂ ಹೋಯ್ತಾನೆ ಇರ್ತಾನೆ. ಈಗ ನಮಗೂ ಡೌಟೇ ಅಲ್ವಾ, ಜೋಬಾಗಿನ್ ಕಾಸು ಖರ್ಚು ಮಾಡಿಕೊಂಡು ಇವರು ಅಲ್ಲಿ ಏನೋ ಸಪೋರ್ಟ್ ಮಾಡಕ್ ಹೋಯ್ತಾರ. ಫಂಡಿಂಗ್ ಇವ್ರಿಗೂ ಆಗಿರ್ಬೋದು, ವಿಜಿಗೂ ಆಗಿರ್ಬೋದಲ್ಲ, ವಿಶ್ವನಾಥ್ ಆಗಿರ್ಬೋದಲ್ಲ. ವಿಶ್ವನಾಥ್ ಎಸ್ಟಾಬ್ಲಿಷ್ ಮಾಡಬಹುದು. 36 ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ 2010ರಲ್ಲಿ ಡಿನೋಟಿಫೈ ಮಾಡೋರೆ. ಬಿಜೆಪಿ ಅವರಿಗೆ ಧರ್ಮಸ್ಥಳದ ಸಂಸ್ಥಾನಕ್ಕೆ ಒಂದು ಲಿಂಕ್ ಸಹ ಇದೆ. ಯಲಂಕ ವಿಚಾರದ ಯಲಂಕದ 36 ಎಕರೆ ತಗೊಂಡ್ರೆ. ಸೊ ಇವರಲ್ಲಿ ಏನ್ ಫಂಡಿಂಗ್ ಆಗಿದೆ, ಈ ಒಂದು ತನಿಖೆನ ಅಡ್ಡಪಡಿಸಕ್ಕೆ, SITಯನ್ನ ದಿಕ್ತಪ್ಸಕ್ಕೆ, ಈ ಒಂದು ತನಿಖೆನ ಮುಚ್ಚಾಕ್ಲಿಕ್ಕೆ ಇವ್ರುಗಳಿಗೆ ಫಂಡ್ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಈಗ ಅದರ ಬಗ್ಗೆನೂ ಸಹ ಇಡಿ, CBI ಎರಡೂ ತನಿಖೆ ಮಾಡಬೇಕು. JDS, ಕಾಂಗ್ರೆಸ್, ಬಿಜೆಪಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಓದ್ತಾರೆ ತನಿಖೆ ಮಾಡಿ ಅಂತ. ಎಸ್, ನಮಗೂ ಡೌಟ್ ಇದೆ. 106 ಜನ ಗುಂಪುಗಳಾಗಿ 400 ಗಾಡಿ ಎತ್ಕೊಂಡದ ವಿಶ್ವನಾಥ್
ವಿಶ್ವನಾಥ್ಗೆ ಯಾರು ಫಂಡಿಂಗ್ ಮಾಡಿದ್ರು? ಇಡಿ ತನಿಖೆ ಯಾಕೆ ಆಗ್ಬಾರ್ದು? ವಿಶ್ವನಾಥ್ ಮೇಲೆ 25,000 ಅನ್ಕೊಂಡ್ರೆ 400 ಗಾಡಿಗೆ 1 ಕೋಟಿ ರೂಪಾಯಿ ಆಯ್ತು. 1 ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇ ಕಂಪ್ಲೇಂಟ್ ಅನ್ನ ವಿ ಆರ್ ಗೋಯಿಂಗ್ ಟು ಫಾರ್ವರ್ಡ್ ಇಟ್ ಇಡಿ ಅಂಡ್ ಸಿಬಿಐ. ಆಲ್ರೆಡಿ ಫಾರ್ವರ್ಡ್ ಇಟ್. ನೀವೇನು ಇಡಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಇಡಿ ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ. ಯಾರೇ ತನಿಖೆಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಅದು ವಿಜೇಂದ್ರ ಆಗಿರ್ಬೋದು, ವಿಜೇಂದ್ರ ಜೊತೆಲಿದ್ದಂತ ಎಂಟೈರ್ ಬಿಜೆಪಿ ಟೀಮ್ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು. ಸಿಟಿ ರವಿಗೆ ಯಾರನ್ನು ಫಂಡಿಂಗ್ ಮಾಡ್ತಾವ್ರ ಈ ಪ್ರೊಟೆಸ್ಟ್ ಎಲ್ಲ ಮಾಡಿ ಅಂತ? ಇಡಿ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ವಿಶ್ವನಾಥ್ ಮೇಲೆ ಅಂತೂ 100% ಆಗ್ಲೇಬೇಕು. ಯಾಕಂದ್ರೆ 400 ಗಾಡಿ ಎತ್ಕೊಂಡು ಹೋಗಿದ್ದೀನಿ 25,000 ಅನ್ಕೊಂಡೆ 1 ಕೋಟಿ ರೂಪಾಯಿ ಆಯ್ತು. ಇದ್ರ ಬಗ್ಗೆ ತನಿಖೆ ಆಗಬೇಕು. 1 ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು ಅಲ್ಲಿ ಹೋಗ್ಲಿಕ್ಕೆ? ಅಥವಾ ಅಯ್ಯಪ್ಪಂದೆ ಸ್ವಂತ ದುಡ್ಡು ಅಂತಂದ್ರೆ ಅವ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್ ದ ಇದನ್ನೇನೋ ಫಂಡಿಂಗು. ಅದು ನಮಗೆ ಇಡಿ ಸಿಬಿಐ ಎರಡೂ ತನಿಖೆ ಆಗ್ಬೇಕೀಗ. ಆಮೇಲೆ ವಿಜೇಂದ್ರನ್ಗೆ ಪದೇ ಪದೇ ಅಲ್ಲಿ ಹೋಗ್ತಾ ಇದ್ದಾನಲ್ಲ, ವಿಜೇಂದ್ರನ್ಗೆ ಫಂಡಿಂಗ್ ಮಾಡ್ತಾರೋ ಯಾರು ಈ ಖರ್ಚು ವೆಚ್ಚಕ್ಕೆಲ್ಲ? ಮೊನ್ನೆ ಜೆಡಿಎಸ್ ಅವರು ಹೋಗಿದ್ದಾರೆ. ಜೆಡಿಎಸ್ ಅವರ ರ್ಯಾಲಿಗೆ ಫಂಡಿಂಗ್ ಯಾರು ಮಾಡಿದ್ದು? ಇಡಿ ಸಿಬಿಐ ತನಿಖೆ ಆಗ್ಬೇಕು. ಆಮೇಲೆ ಇನ್ನೊಂದು SITಗೂ ಕೂಡ ಏನೋ ಇನ್ಫ್ಲೂಯೆನ್ಸ್ ಆಗಿದೆ, ಆಮಿಷಗಳು ಒಡ್ಡಿದ್ದಾರೆ ಅಂತ ಇದೆ. SIT ಮೇಲೆನೆ ತನಿಖೆ ಮಾಡಿಸ್ತಾ ಇದೀವಿ ನಾವು. ನಮ್ಮ ಒತ್ತಾಯ ಸುಪ್ರೀಂ ಕೋರ್ಟ್ ಮೇಲೆ ಅದೇನೇನೆ ಪದೇ ಪದೇ ಆಲ್ರೆಡಿ 4 ಕರೆಸ್ಪಾಂಡೆನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ಗೆ. ನಮ್ಮ ಒತ್ತಾಯ SITಗೆ ಇನ್ಫ್ಲೂಯೆನ್ಸ್ ಆಗಿದೆ, ಆಮಿಷಗಳನ್ನು ಒಡ್ಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ತನಿಖೆ ಆಗಬೇಕು. ಕಸ್ತೂರ್ಬಾ ಹಾಸ್ಪಿಟಲ್ ಇರುವಂತ ಆ ಪಳವಳಿಕೆಗಳನ್ನು ಬದಲಾವಣೆ ಮಾಡಕ್ಕೆ ಅಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ತನಿಖೆ ಆಗಬೇಕು. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದು, ಯಾರು ದುಡ್ಡು ಕೊಟ್ಟಿದ್ದು? ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಕರ್ನಾಟಕದ ನಾನಾ ಜಾಗಗಳಿಂದ ನನ್ನೆ ಯಾರೋ ಅಲ್ಲಿ ಹಾಕಿದ್ರು, ಇದು ಹೆಸರುಗಡದಿಂದ ಒಬ್ಬೊಬ್ಬರಿಗೊಂದೊಂದು 1,000 ರೂಪಾಯಿ ಅಂತೆ. ನನಗೆ ಸ್ಕ್ರೀನ್ ಶಾಟ್ ಇದೆ. ಅಲ್ಲಿನ ವ್ಯಕ್ತಿ ಆಲ್ ಇನ್ ಡೆರಿನಲ್ಲಿ ಮೆಂಬರ್ ಆಗಿದ್ದಾನೆ. ಆ ವ್ಯಕ್ತಿ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ಹೆಸರುಗಡದಿಂದ. ನೀವೆಲ್ಲ ಇಷ್ಟು ಜನ ಬರಲೇಬೇಕು, ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿ ಇರಕ್ಕೆ ಉಳಕೆ ಪ್ಲಸ್ ಒಬ್ಬೊಬ್ಬರಿಗೆ 2,000 ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ ಶಾಟ್ ಕಳಿಸಿದಾನೆ. ಯಾರು ಅಂತ ನಾನು ಹೇಳ್ಬೇಕಾಗಿಲ್ಲ. ಹೆಸರುಘಟ್ಟದಲ್ಲಿ ಯಾರು ಆರ್ಗನೈಸ್ ಮಾಡೋರೆ ಅಂತ ನಾನು ಹೇಳ್ಬೇಕಾಗಿಲ್ಲ. ಅವರುಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋದು. ಸೊ ಅದ್ರ ಸ್ಕ್ರೀನ್ ಶಾಟ್ ನಾನು ಕಳಿಸಿದಾನೆ. ಈ ಒಂದು ವಿಚಾರದಲ್ಲಿ 400 ಗಾಡಿ ಎತ್ಕೊಂಡಂತ ವಿಶ್ವನಾಥ್ ಅವ್ರಿಗೆ 1 ಕೋಟಿ ರೂಪಾಯಿ ಖರ್ಚು ಬರ್ತದೆ. 1 ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು? ಜೆಡಿಎಸ್ ಅವರು ಯಾತ್ರೆ ಮಾಡಿದ್ದಕ್ಕೆ ಫಂಡಿಂಗ್ ಯಾರು ಮಾಡಿದ್ರು? ಅದಕ್ಕೂ ಕೂಡ ಇಡಿ ಮತ್ತೆ ಸಿಬಿಐ ತನಿಖೆ ಆಗ್ಬೇಕು. ಕಾಂಗ್ರೆಸ್ ಅವರು ಡಬ್ಬ ಅಂತವ್ರೆ. ವಿಧಾನಸೌಧಕ್ಕೆ ಏನೋ ಡಬ್ಬದಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಸಿಬಿಐ ತನಿಖೆ ಆಗಬೇಕು. SIT ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ. SIT ಅವರು ಆಮಿಷ ಒಳಗಾಗಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ SIT ಅವ್ರ ಮೇಲೆ ಕೂಡ ಸಿಬಿಐ ಇಡಿ ತನಿಖೆ ಮಾಡಬೇಕಾಗಿದೆ. ಲೆಟ್ ಸಿ ವೇಟ್ ಅಂಡ್ ವಾಚ್. ಥ್ಯಾಂಕ್ಸ್ ಅ ಲಾಟ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಯುದ್ಧ ಅಂದ್ಮೇಲೆ ಒಂದ್ ಹೋಗ್ಲಿ ಒಂದ್ ಬರ್ಲಿ, ಸತ್ಯ ಅಂತೂ ಹೊರಗಡೆ ಬರಲೇಬೇಕು. ಬರ್ಸೆ ವಿ ಸ್ಟ್ಯಾಂಡ್ ವಿತ್ ದಿಸ್. ಓಕೆ, ಅದು ಸಿಟಿ ರವಿ ಏನೋ ಆದ್ರೂ ಆಮಿಷ್ಗೆ ಒಳಗಾಗಿದ್ದು, ಆತನಿಗೇನೋ ಫಂಡ್ ಆಗಿದ್ರೆ ಆತನ ಮೇಲೆ ತನಿಖೆ ಆಗಬೇಕು. ವಿಜೇಂದ್ರ ಮೇಲೆ ತನಿಖೆ ಆಗಬೇಕು. ವಿಶ್ವನಾಥ್ ಮೇಲೆ ತನಿಖೆ ಆಗಬೇಕು. ಆರ್ ಅಶೋಕ್ ಮೇಲೆ ತನಿಖೆ ಆಗಬೇಕು. DK ಶಿವಕುಮಾರ್ ಡಬ್ಬ ಅಂತ ಇದ್ದಾರೆ, ಅವ್ರ ಮೇಲೆ ಸಿಬಿಐ ಇಡಿ ತನಿಖೆ ಆಗಬೇಕು. ಹೋಮ್ ಮಿನಿಸ್ಟರ್ ಸಹ ಇದ್ರಲ್ಲಿ ಏನೂ ಇಲ್ಲ ಅಂತಂದ್ರು ಹೋಮ್ ಮಿನಿಸ್ಟರ್ ಮೇಲೂ ತನಿಖೆ ಆಗಬೇಕು. ದಿನೇಶ್ ಗುಂಡೂರಾವ್ ಹೇಳಿದ್ರು ಅವ್ರ ಮೇಲೆ ಕೂಡ ಇಡಿ ಸಿಬಿಐ ತನಿಖೆ ಆಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಅವ್ರ ಮೇಲೆ ಕೂಡ ಇಡಿ ಸಿಬಿಐ ತನಿಖೆ ಆಗಬೇಕು. ಏನ್ ಕಾನೂನು ಮುಂದೆ ಯಾರೇನ್ ದೊಡ್ಡವರೇನಲ್ಲ, ಯಾರೇನ್ ಕಿಸಿಯೋದೇನಿಲ್ಲ. ಅಕಸ್ಮಾತ್ ನಾವ್ ಇಸ್ಕೊಂಡಿದೀವಿ, ಧ್ವನಿ ಮಾಡ್ತಾ ಇದೀವಿ ಅಂತ ನಮ್ಮೆಲ್ಲೂ ತನಿಖೆ ಆಗಲಿ ಸಿಬಿಐ ಇಡಿ, ನಮ್ಗೇನು ಸಮಸ್ಯೆ ಇಲ್ಲ. ಆದರೆ ಇವರುಗಳೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಆಮಿಷಗಳಿಗೆ ಒಳಗಾಗಿ ಇವರು ಯಾತ್ರೆಗಳನ್ನ ಆರ್ಗನೈಸ್ ಮಾಡಿದ್ರೆ, ಇವರು ದುಡ್ಡುಗಳು ಕೊಟ್ಟು ಜನಗಳನ್ನ ಕರ್ಕೊಂಡೋಗಿದ್ರೆ ಅದ್ರ ಮೇಲೆ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಕೇಳೋದಲ್ಲ. ವಿ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಟು ಸಿಬಿಐ, ಇಡಿ and as well as Supreme Court of India. We will definitely bring the truth out. Thanks a lot.